ಬಂದರೆ ಅವರಿಂದ ಮುಂದೆ ಹೋಗ್ತಾರೆ. ಮೇಡಮ್ ಒಂಚೂರು ಸೈಡ್ ಮೇಡಮ್ ಸೈಡಿಗೆ ಬನ್ನಿ. ಮೇಡಮ್ ಸೈಡಿಗೆ ಬಂದು ಮಾಡಿ, ಏನು ಕಾಣಿಸಲ್ಲ. ನಾವೆಲ್ಲ ಬರ್ತೀವ ಫೋಟೋಗೆ. ಮಹಿಳಾ ದಿನಾಚರಣೆಗೆ ಜಯವಾಗಲಿ. ಮಹಿಳಾ ದಿನಾಚರಣೆಗೆ ಜಯವಾಗಲಿ. ಸಾವಿತ್ರಿಬಾಯಿ ಫುಲೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್. ಇವತ್ತು ನಮ್ಮ ಡಾಕ್ಟರ್ ವೆಂಕಟಸ್ವಾಮಿಯವರು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ. ಮಹಿಳಾ ದಿನಾಚರಣೆ ಅನ್ನುವಂಥದ್ದು 1800ರಿಂದನೇ ಇಸ್ವಿಯಿಂದನೇ ಪ್ರಾರಂಭವಾಯಿತು. ಹಂತ ಹಂತವಾಗಿ ಗಿರಣಿಗಳಲ್ಲಿ ಕೆಲಸ ಮಾಡ್ತಿದ್ದಂಥ, ದೇಶ ವಿದೇಶಗಳಲ್ಲಿ ಮಹಿಳೆಯರಿಗೆ ಅವರು ನೊಂದು ಅವರಿಗೆ ಕೊಡುವಂಥ ಸಂಬಳದ ಅಸಮಾನತೆ, ಲಿಂಗ ಸಮಾನತೆ, ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಅಸಮಾನತೆ ಇರೋದನ್ನು ಪ್ರತಿಭಟಿಸಿ, ತಮಗೆ ವೋಟಿನ ಹಕ್ಕಿರಲಿಲ್ಲ, ಅದಕ್ಕಾಗಿ ಅವರು ಪ್ರತಿಭಟಿಸಿ ನಾನಾ ಹಂತ ಹಂತವಾಗಿ ಅವರು ಪ್ರತಿಭಟನೆ ಮಾಡ್ಕೊಳ್ತಾ ಬರ್ತಾರೆ. ಕೊನೆಯಲ್ಲಿ ಒಂದು ಸಾರಿ ಜಯ ಸಿಗತ್ತೆ ಅವರಿಗೆ. ಅಂದರೆ ಅವರು ಯಾವ ಸಂದರ್ಭದಲ್ಲಿ ಅವರಿಗೆ ರಜೆಗಳು ಬೇಕೋ ಆ ರಜೆಯನ್ನು ಕೊಡುವಂಥದ್ದು, ಮತ್ತು ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಇಂಥವೆಲ್ಲವೂ ಕೂಡ ಕಾಲಕ್ರಮೇಣ ಅವು ಸಿಗತ್ತೆ ಮಹಿಳೆಯರಿಗೆ. ಚಿತೆಯಲ್ಲಿ ದೂಡುವಂಥ ವ್ಯವಸ್ಥೆ ಇತ್ತು, ಸತಿ ಪದ್ಧತಿ, ಹೆಣ್ಣಿನ ಮಾರಾಟ, ಹೆಣ್ಣಿನ ಮೇಲೆ ಗುಲಾಮಗಿರಿ, ಅವಳನ್ನು ದಬ್ಬಾಳಿಕೆ ಮಾಡಿ ಅವಳನ್ನು ಅತ್ಯಂತ ಪಶು ಮತ್ತು ಮಹಿಳೆ ಒಂದೇ ಅನ್ನೋವಂಥ ಒಂದು ಮನುವಾದ ಇದ್ದಂಥ ಕಾಲದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಮಹಿಳೆ. ಆಮೇಲೆ ಅವರು ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಟ ಮಾಡಿದರು, ಆ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆಯವರು ತಮ್ಮ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಎಷ್ಟರ ಮಟ್ಟಿಗೆ ಅವರು ಶಿಕ್ಷಿತರಾಗಿ, ದಲಿತ ಮಹಿಳೆಯರು, ಬೇರೆ ಬೇರೆ ಜಾತಿಯ ಮಹಿಳೆಯರು ಅವರೆಲ್ಲರಿಗೂ ಕೂಡ ಶಿಕ್ಷಣ ಬೇಕು ಅನ್ನುವಂಥ ಒಂದು ಹೋರಾಟ ಮಾಡ್ತಾರೆ. ಆದ್ದರಿಂದಲೇ ಅವರಿಗೆ ದಲಿತರ ತಾಯಿ, ಅಕ್ಷರದ ಅವ್ವ ಅನ್ನುವಂಥ ಒಂದು ಭಾವನೆಯಿಂದ ಅವರನ್ನು ನಾವು ಬಹಳ ಪ್ರೀತಿಯಿಂದ ಇಡೀ ದೇಶವೇ ಕೊಂಡಾಡ್ತದೆ. ಅವರಿಗೂ ಕೂಡ ಕಷ್ಟ ಬರುತ್ತೆ. ಅವರನ್ನು ಆಮೇಲೆ ಫಾತಿಮಾ ಶೇಖ್ ಅಂತ ಅವ್ರಿಗೆ ಸಹಾಯ ಮಾಡ್ತಾರೆ. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಕೊಡಬಾರ್ದು, ಅದು ನಮ್ಮ ಜನಾಂಗಕ್ಕೆ ತಕ್ಕದಲ್ಲ, ಅದು ಕೇವಲ ಮೇಲ್ಜಾತಿಯವರಿಗೆ ಮಾತ್ರ ಅಂತ ಆಗಿನ ಮೂಢನಂಬಿಕೆ ಇರ್ತದೆ. ಆಗ ಅವರನ್ನು ಓಡಿಸ್ಬಿಡ್ತಾರೆ, ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಮುಸ್ಲಿಂ ನಾವು ಅಷ್ಟು ಇದು ಮಾಡ್ತೀವಿ, ಆದರೆ ಆ ಮಹಿಳೆನೇ ಫಾತಿಮಾ ಶೇಖ್ ಮತ್ತು ಅವರ ಸೋದರ ಉಸ್ಮಾನ್ ಶೇಖ್ ಅಂತ, ಇವರಿಬ್ಬರು ಅವರಿಗೆ ವರ್ಷಗಟ್ಟಲೆ ಅವರಿಗೆ ಜಾಗ ಕೊಡ್ತಾರೆ, ಅಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೀಗೆ ಝಾನ್ಸಿ ಲಕ್ಷ್ಮೀಬಾಯಿ ದೇಶಕ್ಕಾಗಿ ಹೋರಾಡಿದರು. ಅವರೊಂದು ಪಡೆ ಕಟ್ತಾರೆ, ಟ್ರೈಬಲ್ ಪಡೆ. ಆ ಟ್ರೈಬಲ್ ಪಡೆಯಲ್ಲಿ ಎಷ್ಟು ಜನ ಇದು ಮಾಡ್ತಾರೆ ಅಂದರೆ, ಅದರಲ್ಲಿ ಕೆಲಸ ಮಾಡಿದವರು ಬಹಳ ಜನ ಇದ್ದಾರೆ. ಜಾನ್ ಲಾಂಗ್ ಅನ್ನೋರು ಲಕ್ಷ್ಮೀಬಾಯಿಗಾಗಿ ಪ್ರಾಣ ಕೊಡ್ತಾರೆ. ಆಮೇಲೆ ಇದು ರಾಣಿ ರಾಸ್ಮಣಿ ದೇವಿ ಅಂತ ಶೂದ್ರ ರಾಣಿ. ಆಮೇಲೆ ಭೂರಿ ನಾಯಕಣ್ಣ ಅನ್ನೋರು ಟ್ರೈಬಲ್, ಝಲ್ಕರಿ ಬಾಯಿ, ಹೀಗೆ. ಆಮೇಲೆ ದಲಿತ ಮಹಿಳೆಯರು ಕೂಡ ಬಹಳಷ್ಟು, ದಲಿತ ವೀರಾಂಗನೆ ಉದಾದೇವಿ. ಆಮೇಲೆ ಬರ್ತಾ ಬರ್ತಾ ಬೇರೆ ನಮ್ಮ ಮೇಡಮ್ ಕಾಮ ಅವರಾಗಿರ್ಬೋದು, ನಮ್ಮ ಏನು ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿಯವ್ರ ಜೊತೆ ಸೇರಿ ಹೋರಾಟ ಮಾಡಿದಂಥವ್ರು, ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಧೈರ್ಯದಿಂದ ಮುಂದೆ ಬಂದವರು. ಹೀಗೆ ಕಾಲಕ್ರಮೇಣ ಇವತ್ತು 21ನೇ ಶತಮಾನಕ್ಕೆ ನಾವು ಬಂದು ನಿಂತಿದ್ದೀವಿ. ಈಗ ನಮಗೆ ಎಲ್ಲ ರೀತಿಯ ಹಕ್ಕಿದೆ. ನಮಗೆ ಎಲ್ಲಿ ಬೇಕಾದ್ರೂ ನಾವು ವಾಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ನಾವು ಆಸ್ತಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ನಾವು ಬದುಕೋದಕ್ಕೆ ನಮಗೆ ಸಂಪೂರ್ಣ ಅವಕಾಶ ಇದೆ. ಮನುವಾದ ನಾಶ ಆಗಿ ಇವತ್ತು ನಾವು ನಮ್ಮದೇ ಆದಂಥ ಒಂದು ಬದುಕನ್ನು ಕಟ್ಕೊಂಡಿದ್ದೇವೆ. ಇದು ಬಹಳ ಸಂತೋಷದ ವಿಷಯ. ಇದ್ರ ಜೊತೆಗೇ ಹಿಂಸೆಗಳು ಆಗ್ತಾಯಿದೆ.
ಅತ್ಯಾಚಾರಗಳು ವ್ಯಭಿಚಾರಗಳು ನಿಂತಿಲ್ಲ, ಅವು ಹೊಸ ಸ್ವರೂಪ ತಾಳಿದ್ದಾವೆ. ಅದನ್ನು ಕೂಡ ನಾವು ಪ್ರಜ್ಞಾವಂತ ಮಹಿಳೆಯರೆಲ್ಲರೂ ಸೇರಿ ಪುರುಷರ ಜೊತೆ, ಪುರುಷ ಮತ್ತು ಮಹಿಳೆ ದೇಶದ ಜಗತ್ತಿನ ಎರಡು ಕಣ್ಣುಗಳು. ಆದ್ದರಿಂದ ನಾವು ಹಿಂದಿನದೆಲ್ಲವನ್ನ ಗೊತ್ತಿದ್ರೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ದಾರೆ, ನಾನು ಎಳೆದು ತಂದ ರಥವನ್ನು ನೀವು ಮುಂದೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿರಿ, ಆದರೆ ಹಿಂದೆಳಿಬೇಡಿ, ನಿಂತ್ರಿ ಹೊರತು ಹಿಂದೆ ಬರ್ತರಬೇಡಿ ಅಂತ. ಆದ್ದರಿಂದ ನಮ್ಮ ಮಹಿಳೆಯರು, ನಮ್ಮ ಈ ಏನು ಸಮಾಜ ಇದೆ, ನಾಗರಿಕ ಸಮಾಜ, ಎಲ್ಲರನ್ನೂ ತಗೊಂಡು ಮುಂದೆ ಹೋಗುವಂಥ ಕೆಲಸ ಮಾಡಬೇಕಾಗಿದೆ. ಯಾರು ಸಂವಿಧಾನವನ್ನು ನಾಶ ಮಾಡ್ತೀವಿ ಅಂತಾರೋ ಅವರನ್ನು ನಾವು ಅಲ್ಲಿ ತಡಿಬೇಕಾಗಿದೆ ಮತ್ತು ಎಲ್ಲರ ಕ್ಷೇಮಕ್ಕೋಸ್ಕರ ನಾವು ದುಡಿಬೇಕು ಅನ್ನೋದನ್ನೇ ಇವತ್ತು ಈ ಮಹಿಳಾ ಆಚರಣೆ ಏನಿದೆ, ಈ ಆಚರಣೆಯಲ್ಲಿ ನಾವು ಪೂರ್ವಿಕರನ್ನು ನೆನ್ಕೊಳ್ತೀವಿ, ಚರಿತ್ರೆಯ ಮಹಿಳೆಯರನ್ನು ನೆನಿತೀವಿ, ನಮಗೆ ಯಾರ್ಯಾರು ಕಾಪಾಡಿದ್ರು ಅವ್ರನ್ನ ನೆನಿತೀವಿ, ನಮ್ಮನ್ನು ಯಾರ್ಯಾರು ಹಿಂಸೆ ಕೊಟ್ಟರು ಅವರನ್ನು ಕೂಡ ನೆನೆಸಿ ನಾವು ಆ ರೀತಿ ಆಗಲಾರದ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇವತ್ತಿನ ದಿವಸ ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಾಡ್ತೀವಿ. ನಮಸ್ಕಾರ. BT ಲಲಿತಾ ನಾಯ್ಕ. ಮಹಿಳೆಯರೇ ನಾವು ಒಂದಾಗಿ ಹೋರಾಡುವ ನಾವು ಮುಂದಾಗಿ, ಮಹಿಳೆಯರೇ ನಾವು ಒಂದಾಗಿ ಹೋರಾಡುವೆ ನಾವು ಮುಂದಾಗಿ, ಶತಶತಮಾನದ ಕತ್ತಲೆ ಕಳೆಯಲು ಶೋಷಣೆ ಬೇರನು ಕಿತ್ತೊಗೆಯಲು, ಶತಶತಮಾನದ ಕತ್ತಲೆ ಕಳೆಯಲು ಶೋಷಣೆ ಬೇರನು ಕಿತ್ತೊಗೆಯಲು, ಸಾಕು ಇನ್ನು ಈ ಮೌನ ಹುಟ್ಟಲಿ ನಮ್ಮಲ್ಲಿ ಅಭಿಮಾನ, ಸಾಕು ಇನ್ನು ಈ ಮೌನ ಹುಟ್ಟಲಿ ನಮ್ಮಲ್ಲಿ ಅಭಿಮಾನ, ಮಹಿಳೆಯರೇ ನಾವು ಒಂದಾಗಿ ಹೋರಾಡುವ ನಾವು ಮುಂದಾಗಿ, ಮಹಿಳೆಯರೇ ನಾವು ಒಂದಾಗಿ ಹೋರಾಡುವ ನಾವು ಮುಂದಾಗಿ, ಮಹಿಳೆಯರೇ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ, ದೇಶದ ಒಗ್ಗಟ್ಟು ಮತ್ತು ಎಲ್ಲರಲ್ಲಿ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಹೆಯ 26ನೇ ದಿನಾಂಕದಂದು ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಅವರ ಸಾಧನೆಯ ವಿಚಾರಗಳನ್ನ ಡಾಕ್ಟರ್ ಎಂ ವೆಂಕಟರಾಮಣ್ಣನವರು ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಫೋಟೋ ಬಂದಿದೆ. ಜೋರು ಚಪ್ಪಾಳೆ ತಪ್ಪಿ ಸರೋಜದೇವಿಗೆ ಅಭಿನಂದನೆಗಳನ್ನ. ಈ ಸಂದರ್ಭದಲ್ಲಿ ನನ್ನ ತಂದೆಯವರು ನನಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿರ್ತಕ್ಕಂಥ ತಾಯಿಯವರು ಏನಮ್ಮ, ಅವರ ಆಶೀರ್ವಾದ ಯಾವತ್ತೂ ಎಲ್ಲರೂ ಇರಬೇಕು, ಆಯಿತಾ? ನನ್ನ ತಾಯಿಯವರು ನನ್ನೆಲ್ಲ ಬೆಳೆಸಿರ್ತಕ್ಕಂಥ ತಂದೆ. ಥ್ಯಾಂಕ್ ಯು. ಬಂಧುಗಳೇ, ಈ ದಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಹಿಳಾ ಘಟಕ
ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಅಷ್ಟೇ ಸುಂದರವಾಗಿ ಒಳ್ಳೆಯ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ ನಡೆದಿದೆ. ಇದರ ನಾಯಕತ್ವವನ್ನು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಘಟಕದ ಮುಖಂಡರಾಗಿರ್ತಕ್ಕಂಥ ನಾಗರತ್ನ ಮತ್ತು ಮಂಜುಳಾ ಅವರು ನೆರವೇರಿಸಿಕೊಟ್ಟಿದ್ದಾರೆ. BT ಲಲಿತಾ ನಾಯಕ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು ಮಹಿಳಾ ದಿನಾಚರಣೆಯ ಸಂದೇಶವನ್ನು ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯೊಬ್ಬರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ವಿ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರೋಜಾದೇವಿ ಅವರು ಕಳೆದ 34 ವರ್ಷದಿಂದ ಕೇವಲ SC STಗಳಿಗೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡಿ ಅನೇಕ ಭಾಗಗಳಲ್ಲಿ ಬಡವರಿಗೆ ಬೋರ್ವೆಲ್ ನೀರು ಹರಿಸಿರ್ತಕ್ಕಂಥ ಗಂಗಾ ಮಾತೆ ಅಂತೇಳಿ ಆಕೆಗೆ ಸನ್ಮಾನ ಮಾಡಿದ್ವಿ. ಜೈ ಭೀಮ್. RP ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆ ಮಾಡಿದ್ದೀರಾ, ಹೇಳಿ ಮೇಡಮ್ ವಿಶೇಷತೆ. ಸರ್ ನಮಸ್ತೆ. ಮೊದಲನೇದಾಗಿ ಜೈ ಭೀಮ್. ನಾನು ಬೆಂಗಳೂರು ನಗರ RPನ ಬೆಂಗಳೂರು ನಗರ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀನಿ. ನನ್ನ ಹೆಸರು ಮಂಜುಳಾ ಅಂತ. ಸೊ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಮೊದಲನೇದಲ್ಲ, ಅನೇಕ ಬಾರಿ ಪ್ರತಿಯೊಂದು ವರ್ಷನೂ ಒಂದೊಂದು ವಿಭಿನ್ನವಾಗಿ ಕಾರ್ಯಕ್ರಮನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಒಂದು ಸಪೋರ್ಟಿವ್ ಆಗಿ, ಒಂದು ಸ್ಫೂರ್ತಿಯಾಗಿ, ಬೆನ್ನೆಲುಬಾಗಿರುವಂಥ ನಮ್ಮ ವೆಂಕಟಸಮಣ್ಣವರು ಪ್ರತಿ ವರ್ಷ ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಾಗಿ ಮಾಡಬೇಕು ಅಂತ, ಒಂದು ಸಾಧಕರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷನೂ ಇದನ್ನ ನಾವು ಆರ್ಗನೈಸ್ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಒಬ್ಬರು ನಮ್ಮ ಸರೋಜಾದೇವಿ ಮೇಡಮ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಮತ್ತು ಹಲವು ಬಡವರಿಗೆ ಮತ್ತು ದಲಿತ ಸಮುದಾಯದವರಿಗೆ ತುಂಬಾ ಒಳ್ಳೆ ರೀತಿ ನೆರವು ಕೊಟ್ಟಿದ್ದಾರೆ, ಒಳ್ಳೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಈ ವರ್ಷ ಸನ್ಮಾನ ಮಾಡಿ ನಮ್ಮ ಒಂದು RPI ಕಡೆಯಿಂದ ಅವ್ರನ್ನ ಕರೆದು ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಗಿದೆ. ಅದ್ರ ಜೊತೆಗೆ ನಮ್ಮ ಎಲ್ಲ RPIನ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ, ಕಾರ್ಯಕರ್ತರು, ಪದಾಧಿಕಾರಿಗಳು ಯಾರ್ಯಾರು ಬಂದಿದ್ರು ಎಲ್ಲರಿಗೂ ನಮ್ಮ ಒಂದು ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮವಾಗಿ ಶುಭ ಕೋರ್ತೀವಿ. ಈ ದಿನ RP ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಹಿಳಾ ಘಟಕದಿಂದ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆ ಮಾಡಿದ್ದೀರಾ, ಹೇಳಿ ಮೇಡಮ್. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆಯನ್ನ ಬಹಳ ಅದ್ಭುತವಾಗಿ ನಾವು ಆಚರಣೆ ಮಾಡ್ತೀವಿ. ನಮ್ಮ ಡಾಕ್ಟರ್ ವೆಂಕಟಸಮಣ್ಣವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆ ಕಾರ್ಯಕ್ರಮದೊಂದಿಗೆ ವಿಭಿನ್ನವಾದಂತಹ ಪ್ರಶಸ್ತಿಗಳನ್ನು ಸಹ ನಾವು ಕೊಡ್ತಾ ಬಂದಿದ್ದೀವಿ. ಕೋಟಗನಹಳ್ಳಿ ರಾಮಯ್ಯ ಅವರಿಗೆ ತಂದೆ ಪೆರಿಯಾರ್ ಪ್ರಶಸ್ತಿ, ಮತ್ತೆ BT ಲಲಿತಾ ನಾಯಕ್ ಮೇಡಮ್ ಅವರಿಗೆ ಪೆರಿಯಾರ್ ಪ್ರಶಸ್ತಿ, ಈ ರೀತಿ ಪ್ರತಿ ವರ್ಷ ಸಾಧನೆಗಳನ್ನ ಗುರುತಿಸಿ, ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ನಾವು ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಅಂಗವಾಗಿ ಸರೋಜಾದೇವಿ ಅವರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅವರನ್ನು ಗುರುತಿಸಿ ಗಂಗಾದೇವಿ ಪ್ರಶಸ್ತಿ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಅವರು ಒಂದು ಜಿಲ್ಲೆಯಲ್ಲಿ ಒಂದೇ ಬಾರಿ 30 ಬಾವಿಗಳನ್ನ ಕೊರೆಸಿ ಆ ಜಿಲ್ಲೆಗೆ ನೀರನ್ನ ಕೊಟ್ಟಂತ ಮಹಾತಾಯಿಯವರು. ಹಾಗಾಗಿ ಅವರಿಗೆ ಗಂಗಾದೇವಿ ಪ್ರಶಸ್ತಿಯನ್ನು ಸಹ ಇವತ್ತು ನಮ್ಮ RPI ಪಕ್ಷದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರಿಗೆ ಪ್ರಶಸ್ತಿಯನ್ನು ಸಹ ನಾವು ಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ RPI ಪಕ್ಷದ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದಕ್ಕೆ ಅಣ್ಣನ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ನನ್ನ ಹೆಸರು ನಾಗರತ್ನ, ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.